ಸುಮಾರಷ್ಟು ಜನ ಆಂಗ್ಲ ಭಾಷೆಯಲ್ಲೇ ಮಕ್ಕಳು ಓದ್ಬಿಡ್ತಾರೆ. ಗ್ರಾಜ್ಯುಯೇಷನ್ ತನಕ ಪದವಿ ತನಕ ಮಾಡ್ತಾರೆ. ಅವರಿಗೆ ಒಂದೇ ಒಂದು ಪತ್ರ ಬರೆಯೋದಕ್ಕೆ ಕನ್ನಡದಲ್ಲಿ ಆಗಲ್ಲ. ಕನ್ನಡ ಅಂದ್ರೆ ಒಂದು ಸ್ವಚ್ಛಂದ ಅಕ್ಕಿ. ನಾವೆಲ್ಲ ಒಂದೇ ಒಂದು ಭಾಷೆಯಲ್ಲಿ ನಾವು ಒಟ್ಟಾಗಬೇಕು, ಎಲ್ಲ ಜಾತಿ ಧರ್ಮಗಳನ್ನ ಬಿಟ್ಟು ಒಟ್ಟಾಗಬೇಕು ಅನ್ನೋದು ಒಂದು ಏನಾದರೂ ವೇದಿಕೆ ಇದ್ರೆ ಅದು ಕನ್ನಡದ ವೇದಿಕೆ ಮಾತ್ರ. ನಮಸ್ತೆ ವೀಕ್ಷಕರೇ, F7 ನ್ಯೂಸ್ಗೆ ಸ್ವಾಗತ. ನಾನು ಡಿ ಪಿ ಅರವಿಂದ್. ನವಂಬರ್ ತಿಂಗಳು ಕನ್ನಡ ಗಲ್ಲಿ ಗಲ್ಲಿಗಳಲ್ಲೂ ಕನ್ನಡದ ವಿಚಾರ ಹರಿದಾಡ್ತಾ ಇದೆ. ಆದರೆ ವಾಸ್ತವವಾಗಿ ಕರ್ನಾಟಕದಲ್ಲಿ ಕನ್ನಡದ ಪರಿಸ್ಥಿತಿ ಏನಿದೆ, ಕನ್ನಡ ಹೇಗೆ ಬೆಳಿಬೇಕು, ಹೇಗೆ ಉಳಿಬೇಕು? ಹೌದು, ಹಿರಿಯ ಪತ್ರಕರ್ತರು, ಸಾಹಿತಿಗಳು ನಮ್ಮೊಂದಿಗಿದ್ದಾರೆ. ಗಾರಾ ಶ್ರೀನಿವಾಸ್ ಅವರು ಸೂರ್ಯಗಗನ ಪತ್ರಿಕೆಯ ಸಂಪಾದಕರು ಕೂಡ ಆಗಿದ್ದಾರೆ. ಅವರಿವತ್ತು ಕನ್ನಡದ ಬಗ್ಗೆ ಮಾತಾಡಲಿಕ್ಕೆ, ಅವರ ಅನುಭವ ನಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ಬಂದಿದ್ದಾರೆ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಾಕಷ್ಟು ಜನರಿಗೆ ಶೇರ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಬನ್ನಿ ಈಗ ಗಾರಾ ಶ್ರೀನಿವಾಸ್ ಅವರೊಟ್ಟಿಗೆ ಮಾತಾಡಿ ಅವರ ಮನದಾಳದ ಮಾತುಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋಣಂತೆ. ನಮಸ್ತೆ ಸರ್. ಏನು ಈಗ ಕನ್ನಡ ಎಲ್ಲ ಕಡೆಗೂ ಕನ್ನಡ ನವಂಬರ್ ಬಂದಾಗ ಮಾತಾಡ್ತಾರೆ, ಹಂಚ್ಕೊಳ್ತಾರೆ, ಎಲ್ಲ ಆಗುತ್ತೆ. ಆದರೆ ವಾಸ್ತವವಾಗಿ ಒಂದು ಮನೆ ಒಳಗೆ ಕನ್ನಡದ ಪರಿಸ್ಥಿತಿ ಏನಿದೆ? ನಿಮ್ಮ ಅನಿಸಿಕೆ ಪ್ರಕಾರ, ನೀವೊಬ್ಬರು ಕನ್ನಡದ ಪರ ಹೋರಾಟಗಾರರು ಕೂಡ ಆಗಿದ್ದೀರಾ, ಸಾಹಿತಿ ಕೂಡ ಆಗಿದ್ದೀರಾ. ಕನ್ನಡದ ಮಹತ್ವ ಎಲ್ಲಿ ಹೋಗಿದೆ ಅಂತ ನಿಮಗೆ ಅನಿಸುತ್ತೆ ಸರ್? ಕನ್ನಡ ನಾಡಿನಲ್ಲಿ ಕನ್ನಡ ಉಳಿಸಿ ಅಂತೇಳಿ ಒಂದು ಸ್ಲೋಗನ್ ಏನಿದೆ, ಇದೊಂದು ಘೋಷಣೆ ಏನಿದೆ, ಇದೇ ದುರಂತ ಅಂತೇಳಿ ನನ್ನ ಅನಿಸಿಕೆ. ಏನಂತೇಳಿದ್ರೆ, ಇವತ್ತು ನಾವೆಲ್ಲ ಹಬ್ಬಗಳನ್ನು ಕೂಡ ಆಚರಣೆ ಮಾಡ್ತೀವಿ, ಮಾತಾಡೋದು ಕೂಡ ಕನ್ನಡದಲ್ಲೇ. ಆದರೆ ಶಿಕ್ಷಣ ಅಂತ ಸಂದರ್ಭಗಳು ಅಥವಾ ಶಿಕ್ಷಣ ಅಂತ ವಿಷಯಗಳು ಬಂದಾಗ ನಾವು ನಮ್ಮ ಮಕ್ಕಳನ್ನು ಸ್ಪರ್ಧಾತ್ಮಕವಾಗಿ ಬೆಳಿಬೇಕು, ಈ ದೇಶ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೊಗೊಂಡೋಗಬೇಕು ಅವರ ಎಜುಕೇಷನ್ಸ್ಗಳನ್ನು ಅಂತೇಳಿ ಇವತ್ತೆಲ್ಲವೂ ಕೂಡ ಆಂಗ್ಲ ಭಾಷೆ, ಆಂಗ್ಲ ಮಾಧ್ಯಮಗಳನ್ನೇ ನಾವು ಅನುಸರಿಸ್ತೀವಿ. ಇದೊಂದು ಸಂಪರ್ಕ ಭಾಷೆ ಅಂತೇಳಿ ನಾವು ಒಂದು ಬಿಟ್ಟರೆ, ಮನೆಯಲ್ಲಿ ಹೇಗೆ ವಾತಾವರಣವನ್ನು ನಾವು ಸೃಷ್ಟಿ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಎಲ್ಲ ಹಬ್ಬಗಳು ಆಚರಣೆ ಮಾಡ್ದಂಗೆ ಕನ್ನಡದ ಹಬ್ಬಗಳನ್ನು ಕೂಡ ಆಚರಣೆ ಮಾಡಬೇಕು. ಕನ್ನಡ ಅಂದ ಕೂಡಲೇ ಇಲ್ಲಿ ಜಾತಿ ಧರ್ಮ ಯಾವುದೇ ಸಂಕೋಲೆಗಳಿರಲ್ಲ, ಎಲ್ಲರಿಂದ ವಿಮುಕ್ತವಾಗಿರುತ್ತದು. ಕನ್ನಡ ಅಂದರೆ ಒಂದು ಸ್ವಚ್ಛಂದ ಅಕ್ಕಿ. ಆ ಭಾಷೆಗೆ ಅಷ್ಟೇ ಮಹತ್ವ ಇದೆ, ಇತಿಹಾಸ ಇದೆ. ಹಾಗಾಗಿ ನಾವೆಲ್ಲ ಒಂದೇ ಒಂದು ಭಾಷೆಯಲ್ಲಿ ನಾವು ಒಟ್ಟಾಗಬೇಕು, ಎಲ್ಲ ಜಾತಿ ಧರ್ಮಗಳನ್ನು ಬಿಟ್ಟು ಒಟ್ಟಾಗಬೇಕು ಅನ್ನೋದು ಒಂದು ಏನಾದರೂ ವೇದಿಕೆ ಇದ್ದರೆ ಅದು ಕನ್ನಡದ ವೇದಿಕೆ ಮಾತ್ರ. ಸೊ ಈ ಒಂದು ವಿಷಯವನ್ನು ಎಲ್ಲ ನಾಗರಿಕರು, ಕನ್ನಡಿಗರು ಮನಗಂಡು ಪ್ರತಿ ಮನೆಯಲ್ಲೂ ಕೂಡ ಈ ಕನ್ನಡದ ಆಚರಣೆಗಳನ್ನು, ಕನ್ನಡದ ಬಾವುಟವನ್ನು ಆರಿಸೋದ್ರ ಮೂಲಕ, ಕನ್ನಡದ ಒಂದು ಪ್ರಾಥಮಿಕ ಹಂತದ ತಿಳುವಳಿಕೆಗಳನ್ನು ಕನ್ನಡ ಓದೋದ್ರ ಮೂಲಕ ನಾವು ಮಕ್ಕಳು, ಪೋಷಕರಾದಂಥವ್ರು ಮಕ್ಕಳಿಗೆ ಹೇಳಿದ್ರೆ ಅಥವಾ ಬರವಣಿಗೆಯಲ್ಲಿ ಬರೆಸಿದ್ರೆ ತುಂಬ ಒಳ್ಳೆಯ ಒಂದು ಬೆಳವಣಿಗೆ ಅಂತ ನನ್ನ ಅನಿಸಿಕೆ. ಯಾಕೆಂತ ಹೇಳಿದ್ರೆ, ಇವತ್ತು ಸುಮಾರಷ್ಟು ಜನ ಆಂಗ್ಲ ಭಾಷೆಯಲ್ಲೇ ಮಕ್ಕಳು ಓದ್ಬಿಡ್ತಾರೆ, ಗ್ರಾಜ್ಯುಯೇಷನ್ ತನಕ ಪದವಿ ತನಕ ಮಾಡ್ತಾರೆ. ಅವರಿಗೆ ಒಂದೇ ಒಂದು ಪತ್ರ ಬರೆಯೋದಕ್ಕೆ ಕನ್ನಡದಲ್ಲಿ ಆಗಲ್ಲ, ಕಷ್ಟ ಆಗುತ್ತೆ. ಆದರೆ ಆಂಗ್ಲ ಭಾಷೆಯಲ್ಲಿ ಬರೀರಿ ಅಂದರೆ ಬರೀತಾರೆ. ಸೊ ಈ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ಕನ್ನಡದ ಪ್ರಾಥಮಿಕ ಹಂತದ ಒಂದು ಕನ್ನಡವನ್ನು ಮನೆಯಲ್ಲಿ, ಪ್ರತಿ ಮನೆಯಲ್ಲೂ ಪೋಷಕರು ಮಕ್ಕಳಿಗೆ ಹೇಳೋದ್ರ ಮೂಲಕ, ಪೋಷಕರು ಕೂಡ ಕಲಿಯೋದ್ರ ಮೂಲಕ ಕನ್ನಡವನ್ನು ಉಳಿಸಿ ಬೆಳೆಸುವಂಥದ್ರಲ್ಲಿ ಅರ್ಥ ಇದೆ ಸರ್. ಈಗ ಸದ್ಯದ ಪರಿಸ್ಥಿತಿಯನ್ನು ನೋಡ್ತಾ ಹೋದರೆ, ಯಾಕಂದರೆ ಹೇಳಿಕೆ ಪ್ರಕಾರ ಎಲ್ಲೋ ಒಂದು ಕಡೆಗೆ ಪೋಷಕರು ಸಹಿತ ಕನ್ನಡ ಅಷ್ಟಾಗಿ ಕಲಿತಾ ಇಲ್ಲ. ಇದೇ ಥರದ ಪರಿಸ್ಥಿತಿ ಮುಂದುವರಿತಾ ಹೋದರೆ ಕನ್ನಡ ನಾಡು, ಕನ್ನಡ ಭಾಷೆ, ಕನ್ನಡ ನೆಲದ ಅಳಿವು ಎಲ್ಲಿ ತನಕ ಉಳಿಯುತ್ತೆ, ಬೆಳೆಯುತ್ತೆ ಅಂತ ನಿಮಗೆ ಅನಿಸುತ್ತೆ ಸರ್ ವೈಯಕ್ತಿಕವಾಗಿ? ಕನ್ನಡದ ನೆಲೆಯನ್ನು, ಇದು ಕದಂಬರ ನೆಲೆ, ಇದು ಅನೇಕ ಇತಿಹಾಸಗಳು, ಚರಿತ್ರೆಗಳು ಹುಟ್ಟಾಕಿರುವಂಥ ಈ ಪುಣ್ಯಭೂಮಿ ಇದು. ಅಷ್ಟಾಗಿ ಕನ್ನಡದ ಭೂಮಿನ ಬೇರೆ ಭಾಷೆಗಳು ಆಕ್ರಮಿಸ್ತವೆ ಅಂತೇಳಿ ಅನ್ನೋದು ಸುಳ್ಳು. ಯಾಕೆ ಅಂತ ಹೇಳಿದ್ರೆ, ಅಷ್ಟೊಂದು ಶಕ್ತಿ ಇದೆ. ನಾವು ಇವತ್ತು ಅದ್ರ ಬಗ್ಗೆ ತಾತ್ಸಾರ ನೀತಿನ ಅನುಸರಿಸ್ತಾ ಇರ್ಬೋದು ಬೇರೆ ಸುಮಾರಷ್ಟು ಕನ್ನಡಿಗರು. ಆದರೆ ಒಂದು ಹಂತದಲ್ಲಿ ಆ ಜಾಗೃತಿ ಏನಾದರೂ ಮೂಡಿದ್ರೆ ನಿಜವಾಗಲೂ ಕೂಡ ಪ್ರತಿ ಮನೆಯಲ್ಲೂ ಕೂಡ ಕನ್ನಡದ ತೇರು ಹೊರಡುತ್ತೆ. ಆ ಕನ್ನಡದ ತೇರು ಹೊರಡುವಂಥ ಸಂದರ್ಭಗಳು ಇವತ್ತು ಇಲ್ಲ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಇವತ್ತಿನ ಪರಿಸ್ಥಿತಿಗಳು ಅದೇ ರೀತಿಯೇ ಇದೆ. ಇವತ್ತು ನಮ್ಮನ್ನು ಆಡಳಿತ ಮಾಡ್ತಕ್ಕಂಥ ಶಕ್ತಿಗಳು, ಒಂದು ರಾಜ್ಯ ಸರ್ಕಾರ ಬಂತು ಅಂತ ಹೇಳಿದ್ರೆ ಕನ್ನಡದ ಬಗ್ಗೆ ಉತ್ತೇಜನ ಕೊಡೋದು, ಪ್ರೋತ್ಸಾಹ ಕೊಡೋದು, ಕನ್ನಡದ ನವಂಬರ್ 1 ರಾಜ್ಯೋತ್ಸವವನ್ನು
ಎಲ್ಲ ಸರ್ಕಾರದ ಆಡಳಿತದ ಅಧೀನದಲ್ಲೇ ಮಾಡಬೇಕು ಅನ್ನೋದೇಳಿ ಒಂದು ಆದೇಶವನ್ನು ಹೊರಡಿಸ್ತಾರೆ. ಇನ್ಯಾವುದೋ ಒಂದು ಪಾರ್ಟಿ ಪಕ್ಷಗಳು ಬರುತ್ತೆ, ಅದು ರಾಷ್ಟ್ರೀಯವಾದಗಳನ್ನು ಅನುಸರಿಸುತ್ತೆ. ಇಲ್ಲ, ಯಾವುದೇ ಕಾರಣಕ್ಕೂ ಇದು ಅಧಿಕೃತ ಅಲ್ಲ, ಕನ್ನಡ ಬಾವುಟ ಅಧಿಕೃತ ಅಲ್ಲ, ಹಾಗಾಗಿ ನಾವು ರಾಷ್ಟ್ರೀಯ ಇದನ್ನ ಸರ್ಕಾರಿ ಆಚರಣೆಗಳಲ್ಲಿ ನಾವು ವಿರೋಧ ಇದೆ ಅಂತೇಳಿ ತೆಗೆದುಹಾಕ್ತಾರೆ. ಸೊ ಈ ಥರದ ವ್ಯವಸ್ಥೆಗಳು ನಮ್ಮ ಕನ್ನಡಿಗರ ಮೇಲೆ, ಕನ್ನಡ ನಾಡಿನ ಮೇಲೆ, ನಮ್ಮನ್ನು ಆಡಳಿತ ಮಾಡ್ತಕ್ಕಂಥ ವ್ಯವಸ್ಥೆಗಳೇ ಇವತ್ತು ನಮ್ಮನ್ನು ದೂರ್ತಾ ಇದೆ, ನಮ್ಮನ್ನು ಕನ್ನಡಿಗರನ್ನು ಅಲ್ಲಗಳಿತಾ ಇದೆ. ಈ ಸಂದರ್ಭದಲ್ಲಿ ಒಬ್ಬ ಸಾಮಾನ್ಯ ಕನ್ನಡಿಗ ಏನು ಮಾಡ್ತಾನೆ? ಅವನು ಹೋರಾಟ ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಆ ಸಂದರ್ಭದಲ್ಲಿ ಕನ್ನಡ ಉಳಿಸಿ ಅಂತೇಳಿ ಹೋರಾಟ ಮಾಡಬೇಕು. ಯಾಕೆ ಅಂತೇಳಿದ್ರೆ ಆಡಳಿತ ಮಾಡ್ತಕ್ಕಂಥ ವ್ಯವಸ್ಥೆಗಳು ನಮ್ಮ ಕನ್ನಡದ ಪೂರಕವಾಗಿಲ್ಲ ಅನ್ನೋ ಕಾರಣಕ್ಕಾಗಿ. ಇದು ನಮ್ಮ ದುರಂತ, ಕನ್ನಡ ನಾಡಿನ ದುರಂತ. ಸರ್, ಕಡೆಯದಾಗಿ ಕನ್ನಡ ಉಳಿವಿಗಾಗಿ ಯಾವ ಥರದ ಮುನ್ನುಡಿ ಬರೀಬೇಕು ಮತ್ತು ಆರಂಭ ಮಾಡಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ಮನಸ್ಸಲ್ಲಿ ಬಯಕೆ ಇದೆ? ಯಾವ ಥರದಲ್ಲಿ ಈ ಕಡೆಗೆ ಸೆಳೆತ ಮತ್ತು ಮಕ್ಕಳಲ್ಲಿ ಯಾವ ಥರದಲ್ಲಿ ಮೂಡಿಸ್ಬೇಕು? ಈಗೇನಂತ ಹೇಳಿದ್ರೆ, ಈ ಶಿಕ್ಷಣ ನೀವು ಯಾವುದೇ ಕೊಡಿ, ನೀವು ಆಯಿತು ಇದು ಸ್ಪರ್ಧಾತ್ಮಕತೆ ಇದು ಒಪ್ಕೊಳ್ಳೋಣ, ಆಂಗ್ಲ ಭಾಷೆಯಲ್ಲಿ ಆಂಗ್ಲ ಮಾಧ್ಯಮದಲ್ಲಿ ಓದೋದ್ರ ಮೂಲಕ ಅವರು ನಾಲೆಡ್ಜ್ಗಳನ್ನು ಬೆಳೆಸ್ಕೋಬೋದು ಅಥವಾ ಅವಕಾಶಗಳನ್ನು ಗಿಟ್ಟಿಸ್ಕೊಳ್ಬೋದು. IT BTಗಳು ಇಂಥ ಬೇರೆ ಬೇರೆ ಕಂಪನಿಗಳಲ್ಲಿ ಅಥವಾ ತುಂಬ ಉನ್ನತ ವ್ಯಾಸಂಗಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ಇಚ್ಛೆ ಪ್ರತಿ ಪೋಷಕನಿಗೆ ಅಥವಾ ಧಾವಂತ ಆತಂಕಗಳು ಇರ್ಬೋದು. ಅದ್ರ ಜೊತೆಯಲ್ಲಿ ಪ್ರಾಥಮಿಕ ಹಂತದ ಒಂದು ಶಿಕ್ಷಣವನ್ನು, ಕನ್ನಡದ ಶಿಕ್ಷಣವನ್ನು ನಾವೆಲ್ಲರೂ ಒಟ್ಟಾಗಿ ಕೂಡಿ ಕಲಿಯೋಣ. ಭಾಳ ಹಿಂದಿನ ಕಾಲಘಟ್ಟದಲ್ಲಿ ಏನು ಅಂತ ಹೇಳಿದ್ರೆ, ಒಂದು ಸ್ಲೇಟು ಬಳಪ ಇಟ್ಕೊಂಡು ಇನ್ನು ಕಲಿತಾ ಇದ್ವಿ ಅಲ್ವಾ. ಆ ಅಕ್ಷರಮಾಲೆನ ಎಷ್ಟು ನಾವು ಮಹತ್ವವನ್ನು ಕೊಡ್ತಾ ಇದ್ವಿ. ಹಾಗಾಗಿ ಅದು ಕನ್ನಡ ಪ್ರತಿ ಮನೆಯಲ್ಲೂ ಇರೋದು, ಪ್ರತಿ ಜಗಲಿಗಳಲ್ಲೂ ಇರೋದು. ಇವತ್ತು ನಾವು ಕನ್ನಡದಲ್ಲಿ ಎಷ್ಟು ಅಕ್ಷರಗಳಿದೆ ಅಂತ ನನಗೆ ಅಥವಾ ಅದು ಬೇರೆಯವರಿಗೆ ಕೇಳೋದಕ್ಕೆ ತಕ್ಷಣ ಕೇಳಿದ್ರೆ ಆತ ಹೇಳಲಿಕ್ಕೆ ಹಿಂದೆ ಮುಂದೆ ನೋಡ್ತಾನೆ. ಯಾವ ಅಕ್ಷರಗಳು 49 ಅಕ್ಷರಗಳು, ಅದಕ್ಕೆ ಕ್ಷಾತ್ರ ಜ್ಞ 3 ಅಕ್ಷರಗಳನ್ನು ಬಿಟ್ಟು ನಾವು 49 ಅಕ್ಷರಗಳನ್ನು ಹೇಳ್ತೀವಿ. 52 ಅಕ್ಷರಗಳಿದೆ ಅಂತ ಹೇಳೋದಕ್ಕೆ ನಮ್ಮ ಕೈಯಲ್ಲಿ ಆಗ್ತಾಯಿಲ್ಲ, ಅಂದರೆ ಪರ್ಟಿಕ್ಯುಲರಾಗಿ ಹೇಳೋಕ್ಕಾಗ್ತಿಲ್ಲ. ಇರೋದು 49 ಅಕ್ಷರ ಬಳಕೆ ಮಾಡ್ತೀವಿ, ಇನ್ನು 3 ಅಕ್ಷರಗಳನ್ನು ಯಾಕೆ ಬಿಡ್ತೀವಿ? ಅದಕ್ಕೆ ಯಾಕೆ ಕಾರಣ? ಈ ಥರದ ವಿಚಾರಗಳು ಅಥವಾ ನಮ್ಮ ರಾಷ್ಟ್ರ ಕವಿಗಳು ಎಷ್ಟು ಜನ ಇದ್ದಾರೆ, ನಮ್ಮ ನೆಲ ಶಿವಮೊಗ್ಗ, ಇಬ್ಬಿಬ್ಬರು ರಾಷ್ಟ್ರ ಕವಿಗಳು ಕೊಟ್ಟಿರೋಂಥ ನೆಲೆಗಳಿದು, ಪುಣ್ಯಭೂಮಿ ಇದು. ಒಂದು ಕಡೆ ಕುವೆಂಪು ಇದ್ದಾರೆ, ಇನ್ನೊಂದು ಕಡೆ GS ಶಿವರುದ್ರಪ್ಪನವ್ರು ಇದ್ದಾರೆ. ಸೊ ಈ ಥರ ವಿಷಯಗಳನ್ನು ಸಾಂದರ್ಭಿಕವಾಗಿ ಸಮಯ ಸಿಕ್ಕಾಗಲ್ಲ ಧಾರಾವಾಹಿಗಳು ಹೆಚ್ಚೆಚ್ಚು ನೋಡಿ ಧಾರಾವಾಹಿಗಳ ಪಾತ್ರಗಳನ್ನು ಹೇಳುವಂಥ ಪೋಷಕರು ಮಕ್ಕಳುಗಳಿಗೆ ಈ ಒಂದು ಪ್ರಾಥಮಿಕ ಹಂತದ ಶಿಕ್ಷಣವನ್ನು, ಕನ್ನಡದ ಶಿಕ್ಷಣವನ್ನು, ಕನ್ನಡದ ಹಿರಿಮೆ ಏನು, ಕನ್ನಡ ಎಲ್ಲಿಂದ ಬಂತು, ಗೋಕಾಕ್ ಚಳುವಳಿ ಅಂದರೆ ಏನು, ಕನ್ನಡ ಏಕೀಕರಣ ಯಾವಾಗ ಆಯಿತು, 56ರಲ್ಲಿ ಆಯಿತು. ಆದರೆ 56ರಲ್ಲಿ ಆಗೋಕ್ಕಿಂತ ಮುಂಚೆ, 1956ರಲ್ಲಿ ಆಗೋಕ್ಕಿಂತ ಮುಂಚೆ ಎಷ್ಟು ಚಳುವಳಿಗಳು ಹುಟ್ಟಿದ್ದಾವೆ, ಎಷ್ಟು ಜನರ ತ್ಯಾಗಗಳಿದ್ದಾವೆ, ಬಲಿದಾನಗಳಿದ್ದಾವೆ, ಹೋರಾಟಗಳಿದ್ದಾವೆ. ಮನೆ ಮಠ ಮಡದಿ ಮಕ್ಕಳುಗಳನ್ನು ಬಿಟ್ಟು ಬೀದಿಗೆ ಬಂದು ಕನ್ನಡ ಅಂತೇಳಿ ಬಾವುಟವನ್ನು ಹಿಡಿದ್ರಲ್ಲ, ಆ ಒಂದು ಶಕ್ತಿ ಏನು, ಆ ಒಂದು ತ್ಯಾಗದ ವ್ಯವಸ್ಥೆ ನಮಗೆ ಬಳುವಳಿಯಾಗಿ ಕೊಟ್ಟೋಗ್ಯಾರ ಹಿರಿಯರು. ನಾವು ಅದನ್ನು ಉಳಿಸ್ಕೊಂಡು ಹೋಗಬೇಕಾಗಿದೆ. ಇವೆಲ್ಲವೂ ಕೂಡ ನಾವು ಮನನ ಮಾಡಬೇಕು, ಅಧ್ಯಯನ ಮಾಡಬೇಕು. ಇದೇ ಕನ್ನಡದ ಓದು ಅಂತೇಳಿ ನನ್ನ ಭಾವನೆ. ಆ ಕನ್ನಡದ ಓದು ಎಲ್ಲಿ ಪ್ರತಿಯೊಬ್ಬ ಪೋಷಕನು ಅರ್ಥ ಮಾಡ್ಕೊಳ್ತಾನೋ ಮಕ್ಕಳಿಗೂ ಕೂಡ ನಾವು ಅದನ್ನು ವರ್ಗಾವಣೆಯನ್ನು ಮಾಡ್ಬೋದು. ಸೊ ಹಾಗಾಗಿ ಈ ಒಂದು ಹಂತದ ಒಂದು ಕನ್ನಡವನ್ನು ಓದೋದು ಕೆಲಸವನ್ನು ಪ್ರತಿ ಮನೆಯಲ್ಲೂ ಮಾಡಿದ್ರೆ, ನವಂಬರ್ ಅಂತ ಒಂದು ಕನ್ನಡದ ಮಾಸದ ಸಂದರ್ಭದಲ್ಲಿ ನವಂಬರ್ 1 ಬರುತ್ತೆ. ಆ ಟೈಮಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ, ಪ್ರತಿ ಸೂರಿನಲ್ಲೂ ಕೂಡ ಒಂದು ಕನ್ನಡದ ಬಾವುಟನ ಆರಿಸೋರ ಮೂಲಕ ಆಚರಣೆಯನ್ನು ಮಾಡಿದ್ರೆ ನಿಜವಾಗೂ ಒಂದು ಅರ್ಥ ಇರುತ್ತೆ. ಅವತ್ತು ಕನ್ನಡದ ಸುಭಿಕ್ಷೆಗಳು, ಕನ್ನಡದ ಏಳಿಗೆಗಳು, ಕನ್ನಡದ ಉಳಿವುಗಳು ನಮ್ಮ ಕಣ್ಣಿಗೆ ಕಾಣುತ್ತೆ ಅಂತೇಳಿ ನನ್ನ ಭಾವನೆ. ಧನ್ಯವಾದಗಳು ಸರ್. ತುಂಬ ಸವಿವರವಾಗಿ ಮನಮುಟ್ಟುವಂತೆ, ಎಲ್ಲರ ಮನಮುಟ್ಟುವಂತೆ ತಿಳಿಸಿದ್ದಕ್ಕೆ ತಮಗೆ ನಮ್ಮ ಕಡೆಯಿಂದ ಧನ್ಯವಾದ ಹೇಳ್ತೀನಿ ಸರ್. ಧನ್ಯವಾದಗಳು. ಒಟ್ಟಾರೆ ವೀಕ್ಷಕರೇ, ನಮ್ಮ ಒಗ್ಗಟ್ಟು ಕನ್ನಡ ಯಾವುದೇ ಜಾತಿ ಮತ ಪಂಥಕ್ಕೆ ಸೀಮಿತ ಅಲ್ಲ, ಎಲ್ಲರನ್ನೂ ಒಗ್ಗೂಡಿಸುವುದು ಏಕೈಕ, ಅದು ಕನ್ನಡ. ಕನ್ನಡ ಬೆಳೆದ್ರೆ ಎಲ್ಲರೂ ಒಗ್ಗಟ್ಟಾಗಿರ್ತೀವಿ, ರಾಜ್ಯ ನಾಡು ನುಡಿ ಎಲ್ಲವೂ ಉದ್ಧಾರ ಆಗುತ್ತೆ ಅನ್ನೋ ಮಾತುಗಳನ್ನು ಸವಿವರವಾಗಿ ಮನಮುಟ್ಟುವಂತೆ ರೋಮಾಂಚನವಾಗಂತೆ ಹೇಳಿದಂಥ ಗಾರಾ ಶ್ರೀನಿವಾಸ್ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಒಟ್ಟಾರೆ ಕೇವಲ ನವಂಬರ್ಗೆ ಮಾತ್ರ ಸೀಮಿತ ಆಗದೆ ವರ್ಷವಿಡೀ ಎಲ್ಲರೂ ಕೂಡ ಕನ್ನಡದಲ್ಲಿ ಮಾತಾಡೋಂತಾಗಲಿ, ಎಲ್ಲರ ಮನದಲ್ಲೂ ಕನ್ನಡ ಬೆಳೀಲಿ ಉಳಿಲಿ ಅನ್ನೋದು F7 ಆಶಯ ಕೂಡ ಆಗಿದೆ. ಮತ್ತೊಮ್ಮೆ ಹೇಳ್ತೇನೆ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಾಕಷ್ಟು ಜನರಿಗೆ ಶೇರ್ ಮಾಡಿ. ಇದಕ್ಕೆ ಕಾರಣ ನಿಮ್ಮ ಬೆಂಬಲವೇ ನನ್ನ ಶಕ್ತಿ ಅಥವಾ ನಮ್ಮ ಶಕ್ತಿ. ನಾನು DP ಅರವಿಂದ್, F7 ನ್ಯೂಸ್, ಶಿವಮೊಗ್ಗ.